ನೋಡಿರಮ್ಮ ನೋಡಿರಮ್ಮ ಸ್ವಾಮಿ ರೂಪವ, ಹೂವ ಸಿಂಗಾರದಿಂದ ಮೆರೆವ ರೂಪವ. ನೋಡಿರಮ್ಮ ನೋಡಿರಮ್ಮ ಸ್ವಾಮಿ ರೂಪವ, ಹೂವ ಸಿಂಗಾರದಿಂದ ಮೆರೆವ ರೂಪವ. ಥಳಥಳಿಸೋ ಮುಕುಟ ಅದಕ್ಕೊಪ್ಪೋ ಕಣ್ಣೋಟ, ಥಳಥಳಿಸೋ ಮುಕುಟ ಅದಕ್ಕೊಪ್ಪೋ ಕಣ್ಣೋಟ. ಎಂಥ ಚಂದಗಾರ ನಮ್ಮ ಶನಿ ಮಹದೇವ, ನೀಲಕಾಯದ ದೇವ. ನೋಡಿರಮ್ಮ ನೋಡಿರಮ್ಮ ಸ್ವಾಮಿ ರೂಪವ, ಹೂವ ಸಿಂಗಾರದಿಂದ ಮೆರೆವ ರೂಪವ. ಸಿದ್ದರಾಮೇಶ್ವರನ ಸ್ಮರಿಸಿಕೊಳ್ಳುತ್ತಾ ಗ್ರಾಮದ ಶನೇಶ್ವರ ಸ್ವಾಮಿ ಹಾಗೂ ನವಗ್ರಹ ವಿಗ್ರಹಗಳ ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ಸಾಕ್ಷೀಕರಿಸಲಿಕ್ಕೆ ಬಂದಿರುವಂತಹ ಸಮುದಾಯದ ಗಣತಿಯುಕ್ತ ಕೆಎಸ್ ಅಧಿಕಾರಿಗಳಾಗಿರುವ ಚಂದ್ರಯ್ಯನವರಲ್ಲಿ, ಸಮುದಾಯದ ಸಂಘಟಕರು, ಶ್ರೀಮಠದ ಹಿತೈಷಿಗಳಾಗಿರುವಂತಹ ಶಂಕರು ಪಾಂಡವರಲ್ಲಿ, ಶ್ರೀನಿವಾಸ ಅನವಳ್ಳಿ ಹಾಗೂ ಈ ಭಾಗದ ಎಲ್ಲ ಪ್ರಮುಖರಲ್ಲಿ ಶರಣಾರ್ಥಿಗಳು. ಪುರಾಣಗಳು, ಇತಿಹಾಸಗಳು ದೇವಾನುದೇವತೆಗಳ ಬಗ್ಗೆ ನಮ್ಮನ್ನ ಜಾಗೃತಿ ಮೂಡಿಸುವಂತಹ ಕಥೆಗಳು, ಉಪಕಥೆಗಳು ಇರುವಂತಹದ್ದು. ಶನೇಶ್ವರ ಸ್ವಾಮಿ ವಿಚಾರಕ್ಕೆ ಬಂದಾಗ ಜಗತ್ತನ್ನ ಪರಿಪಾಲನೆ ಮಾಡುವಂತಹ ಬ್ರಹ್ಮ, ವಿಷ್ಣು, ಮಹೇಶ್ವರನಿಗೆ ಕಾಟ ಕೊಡಲು ಬಿಡ್ಲಿಲ್ಲ, ಇನ್ನು ಮನುಷ್ಯನೇ ಯಾವತ್ತ ಅಂತ ಹೇಳಿದ್ರು. ಇದರರ್ಥ ಎಲ್ಲೂ ತಪ್ಪಿರುತ್ತೋ ಆ ತಪ್ಪಿಗೆ ಶಿಕ್ಷೆ ಇರುತ್ತೆ ಅಂತ ಹೇಳಿ. ತಪ್ಪು ಮಾಡಿದಾಗೆ ಬದುಕೋದೆ ಪುಣ್ಯದ ಕಾರ್ಯ ಎನ್ನುವಂತಹ ಬದುಕಿನಲ್ಲಿ ಅವಗುಣ, ದುರ್ಭಾವ, ದುರ್ಗುಣ, ದುಶ್ಚಟಗಳಿಂದ ದೂರ ಇದ್ದಾಗ ಮಾತ್ರ ನಮ್ಮನ್ನ ಭಗವಂತ ತನ್ನ ಸ್ವಸ್ವರೂಪಗಳಾಗಿ ನೋಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಇವತ್ತು ದೇವಾಲಯವನ್ನು ಕಟ್ಟಿದ್ರೆ ನೀವೆಲ್ಲ ಕಟ್ಟುವ ಹಿನ್ನೆಲೆಯಲ್ಲಿ ನೀವು ಅರ್ಥೈಸ್ಕೊಳ್ಳೋದು ಬಹಳ ಮುಖ್ಯ. ಕೇವಲ ದೇವಸ್ಥಾನ ಕಟ್ಟಿದ ತಕ್ಷಣ ಮನೆಯೂ ಕಟ್ತೇವೆ, ಮಂದಿರಗಳನ್ನು ಕಟ್ತೇವೆ, ವ್ಯತ್ಯಾಸ ಇರಬೇಕು. ಮಂದಿರಗಳು ಕಟ್ಟುವಂತಹ ಉದ್ದೇಶ, ದೇವಾಲಯಗಳನ್ನು ಕಟ್ಟುವಂತಹ ಉದ್ದೇಶ ಈ ದೇಹ ದೇವಾಲಯ ಆಗಲಿ ಅಂತ, ನರ ನಾರಾಯಣನಾಗಲಿ ಅಂತ, ಮಾನವ ಮಹಾದೇವನಾಗಲಿ ಅಂತೇಳಿ, ಭಕ್ತ ಭಗವಂತನಾಗಲಿ ಅಂತೇಳಿ. ಅರ್ಥಾತ್ ಯಾವ ದೇವಸ್ಥಾನಕ್ಕೆ ಬರ್ತೀರ, ಯಾವ ದೇಹ ದೇವಾಲಯದ ಪ್ರವೇಶವನ್ನು ಮಾಡುತ್ತೆ, ಬಂದು ಹೋಗುವ ಮಧ್ಯದಲ್ಲಿ ನಿಮ್ಮಲ್ಲಿರುವಂಥ ಒಂದು ದುಶ್ಚಟವನ್ನು ಬಿಟ್ಟು ಹೋಗ್ಬೇಕು. ಬಂದು ಹೋಗುವಾಗ ನಿಮ್ಮಲ್ಲಿರುವಂಥ ದುರ್ಗುಣವನ್ನು ಬಿಡಬೇಕು. ಬಂದು ಹೋಗುವಾಗ ನಿಮ್ಮಲ್ಲಿರುವಂಥ ದುರ್ಭಾವನೆ ಬಿಡಬೇಕು. ಎಷ್ಟು ಬಾರಿ ಬಿಡಿದ್ರೆ ಅಷ್ಟು ನಿಮ್ಮಲ್ಲಿರುವಂತಹ ನಿಮ್ಮ ಆತ್ಮಸಾಕ್ಷಿಯಿಂದ ಸಿಂಹಾವಲೋಕನವನ್ನು ಮಾಡಿಕೊಂಡು ಒಂದೊಂದೇ ಅವಗುಣವನ್ನು ಬಿಟ್ಟು ಹೋದ್ರೆ ಅಂತಂತಂದ್ರೆ ಈ ದೇಹ ದೇವಾಲಯ ಆಗುತ್ತೆ. ಅದಕ್ಕೆ ದೊಡ್ಡವರು ಹೇಳ್ತಾರೆ
ದೇಹ ಎಂತದಪ್ಪ ಅಂದರೆ ವಾಕಿಂಗ್ ಟೆಂಪಲ್ ಅಂತೇಳಿ. ನಾವು ಕಟ್ಟುವಂತಹ ದೇವಾಲಯ ನಡೆದಾಡೋದಿಲ್ಲ, ಆದರೆ ಈ ದೇಹ ಯಾರು ದೇವಾಲಯ ಮಾಡ್ಕೊಟ್ರೆ ನಡೆದಾಡುವ ದೇವಾಲಯ ಆಗುತ್ತೆ ಅಂತ. ಆತ್ಮ ಅಂದರೆ ಪರಮಾತ್ಮ ಆಗುತ್ತೆ. ಅದಕ್ಕೆ ವಾಕಿಂಗ್ ಟೆಂಪಲ್ ಟಾಕಿಂಗ್ ಗಾಡ್ ಅಂತ ಕರೀತಾರೆ. ಆ ರೀತಿಯಾಗಿರುವಂತಹ ನೀವು ಸದ್ಭಾವದಿಂದ ಈ ದೇಹವನ್ನು ದೇವಾಲಯ ಮಾಡಿಕೊಳ್ಳೋ ಹಿನ್ನೆಲೆಯಲ್ಲಿ ದೇವಸ್ಥಾನವನ್ನು ಬಳಸ್ಕೊಳ್ರಿ. ಪ್ರತಿ ಬಾರಿ ದೇವಾಲಯಕ್ಕೆ ಆಶೀರ್ವಾದಕ್ಕೆ ಬನ್ನಿ. ಆಶೀರ್ವಾದ ಪೂರ್ವಕವಾಗಿ ನಿಮ್ಮಂಥ ಒಂದು ದುರ್ಗುಣವನ್ನು ಬಿಟ್ಟು ಬದುಕನ್ನು ಹಸನ್ ಮಾಡಿಕೊಳ್ಳಿ ಅಂತ ಮಾತನ್ನು ಸ್ಫುಟವಾಗಿ ತಿಳಿಸ್ತಾ, ಕಾರಣಾಂತರದಿಂದ ಉತ್ತರ ಕನ್ನಡದಲ್ಲಿ ಕಾರ್ಯಕ್ರಮ ಇರೋದ್ರಿಂದ ನಮ್ಮ ಶ್ರೀನಿವಾಸ್ ಅವರು, ನಮ್ಮ ಕಾರ್ಯಕರ್ತರೆಲ್ಲ, ವಿಜಯಕುಮಾರ್ ಎಲ್ಲ ಬಂದು ಕರೆದಿದ್ದಕ್ಕೆ ಇಲ್ಲ ಅನ್ನೋಕ್ಕಾಗಲ್ಲ. ನಮ್ಮ KS ಅಧಿಕಾರಿಗಳು ಅವರ ಹುಟ್ಟೂರು ಅವರ ಗ್ರಾಮ ಅಂತ ಹೇಳ್ತಾ ಇದ್ರು. ನಿಜವಾಗ್ಲೂ ಕೂಡ ನಿಮ್ಮ ಸುಕೃತ. ಇವತ್ತು ಒಬ್ಬ ಪ್ರತಿಭಾವಂತರು ಸುಮಾರು 4-5 ಬಾರಿ ಅವರಿಗೆ KS ಬರ್ತಾ ಇತ್ತು. ಆದರೆ ಯೋಗ ತಡವಾಗಿ ಬಂತು. ಆದರೆ ವಿಶೇಷ ಏನಪ್ಪ ಅಂತಂದರೆ ಅವರು ಯಾವ ಊರಲ್ಲಿ ಹೋಗ್ತಾರಲ್ಲ ಆ ಊರಲ್ಲಿ ಜನಸಾಮಾನ್ಯರಿಂದ ಬೇಸ್ ನಿಂತ್ಕೊಳ್ಳುವಂಥ ಅಧಿಕಾರಿಗಳಾಗ್ತಿದ್ದಾರೆ. ಉದಾಹರಣೆಗೆ ಚಿತ್ರದುರ್ಗದಲ್ಲಿ ಅವರು AC ಆಗಿದ್ದಾಗ ಬಹುಶಃ ಎಲ್ಲರೂ ಗೊತ್ತಿರ್ತದೆ, ಭೂಮಿ ಏನಾದರೂ AC ಕೋರ್ಟಿಗೆ ಬಿತ್ತಂತಂದ್ರೆ ಮುಗಿತದೆ, 8-10 ವರ್ಷ ಅಲ್ಲೇ ಬಿದ್ದಿರ್ತದೆ, ಏನು ಮುಂದಕ್ಕೆ ಹೋಗಲ್ಲ. ಇವ್ರ ಕಾಲ ಬಂದಾಗ 20-25 ವರ್ಷಗಳಿಂದ ಓಡಾಡ್ತಿರೋಂಥ ಜಡ್ಜ್ಮೆಂಟ್ ಜನಗಳ ಪರವಾಗಿ, ಜನಸಾಮಾನ್ಯರ ಪರವಾಗಿ, ರೈತರ ಪರವಾಗಿ. ನನ್ನ ಟೇಬಲ್ ಮೇಲೆ ಯಾರು ಕೂಡ ಸುಖಾಸನ ಓಡಾಡ್ಕೊಂಡಿರ್ಬಾರ್ದು. ಇಲ್ಲಿ ನಿಮ್ಗೆ ಸಮಾಧಾನ ಏನಂದ್ರೆ ಮುಂದೆ ಕೊಡಿ, ಆದರೆ ಇಲ್ಲಿ ಯಾರಿಗಾರ ನ್ಯಾಯ ಕೊಡಲೇಬೇಕು ಅಂತೇಳಿ ಹಗಲು ರಾತ್ರಿ ಅವ್ರ ಟೇಬಲ್ ಮೇಲೆ ಒಂದು ಕಡತೆ ಇಲ್ದಂಗೆ ಅವ್ರು ಹೆಂಗೆ ಅಂತಂದರೆ AC ಆಫೀಸ್ ಸ್ವಚ್ಛ ಮಾಡೋಗ್ಬಿಟ್ರು, ಯಾವ ಕಡತೆ ಇಲ್ದಂಗೆ. ಅದಕ್ಕೆ ಇವತ್ತು ಕೂಡ AC ಚಂದ್ರಯ್ಯ ಅಂತ ಅಲ್ಲಿ ಗುರುತಿಸ್ತಾರೆ ಚಿತ್ರದುರ್ಗದಲ್ಲಿ. AC ಚಂದ್ರಯ್ಯ ಅಂತಂದರೆ ನಮ್ಮ ಭಾಗ್ಯದಾತ, ನಮ್ಮ ಮನೆಯ ಭಾಗ್ಯದ ಒಡೆಯ, ನಮ್ಮೆಲ್ಲ ಇವತ್ತು ಒಂದು ಕಷ್ಟಗಳನ್ನು ಪಾರು ಮಾಡಿದಂತಹ ಮಹಾನ್ ಅಧಿಕಾರಿ ಅಂತ ಹೇಳ್ತಾರೆ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಅಧಿಕಾರ ಸಿಕ್ಕಾಗ ನೀನು ಹೇಗಿರ್ತೀಯ ಅನ್ನೋದು ಬಹಳ ಮುಖ್ಯ. ಇವತ್ತು ತಂದೆ ತಾಯಿ ಉಸಿರು ಕೊಟ್ಟರೆ ನಾವು ಹೆಸರು ಮಾಡೋದು, ಆ ಹೆಸರು ಮಾಡ್ಕೊಳ್ಳುವಂಥದ್ದು ಅಧಿಕಾರ ಅಥವಾ ಸ್ಥಾನಗಳು ಗೊತ್ತಾಗುತ್ತೆ. ಬಹಳ ಕಡಿಮೆ ಅವಧಿಯಲ್ಲಿ ನಾವು ಯಾವ ಊರಲ್ಲೂ ಕೂಡ ಹೋದರೂ ಕೂಡ ಜನಪರ ಅಧಿಕಾರ ಅಂತ ಗುರುತಿಸ್ಕೊಂಡಿದ್ರೆ ಭವಿಷ್ಯದಲ್ಲಿ ಒಂದು 7-5 ವರ್ಷದಲ್ಲಿ ಅವ್ರಿಗೆ IAS ರ್ಯಾಂಕ್ ಬರ್ಬೋದು, DC ಆಗ್ಬಿಡ್ತಾರೆ. ಎಲ್ಲ ನಮ್ಮ ಸಮುದಾಯಕ್ಕೆ ಒಂದು ರೀತಿಯಲ್ಲಿ ಅವರ ಇವತ್ತಿನ ಜನರೇಷನ್ ಮಂಜುನಾಥ್ ಪ್ರಸಾದ್ ಅಂತ ತಗೊಳ್ಳಿಕ್ಕಿಲ್ಲ. ನಮ್ಮ ಕಾಲದಲ್ಲಿ ಮುನಿಸ್ವಾಮಿ ಅಂತ ನಾವು ಕೇಳ್ತಾ ಇದ್ವಿ, ನಮ್ಮ ಕಾಲದಲ್ಲಿ ಮಂಜುನಾಥ್ ಪ್ರಸಾದ್ ಅಂತ ನಾವು ನೋಡ್ತಾ ಇದ್ದೀವಿ. ಅವರ ನಂತರದಲ್ಲಿ ಆ ಸ್ಥಾನಕ್ಕೆ ಯಾವಾಗ ಹೋದಪ್ಪ ಅಂತಂದರೆ ಚಂದ್ರನ್ ಅವರು. ಸಮಾಜ ಬಗ್ಗೆ ಅತಿಯಾದ ಅಭಿಮಾನ, ಗೌರವ, ಕಾಳಜಿ ಇರೋಂಥದ್ದು. ಅಂಥ ಅಧಿಕಾರಿ ನಿಮ್ಮ ಊರಿನವರು ಅಂತ ಅನ್ನೋದಕ್ಕೆ ಬಹಳ ಸಂತೋಷ ಆಗುತ್ತೆ. ಇವತ್ತು ಚುನಾವಣೆ ಒತ್ತಡ, ಅಲ್ಲಿ ರಾಮನಗರದಲ್ಲಿ 11ವರೆಗೆ ನಾವು ಮೀಟಿಂಗ್ ಇದೆ. ಆದರೂ ಕೂಡ ಗುರುಗಳು ಬಂದರೆ ಅಂತೇಳಿ ಬೆಳಗ್ಗೆ ನೋಡ್ರಿ ನಮ್ಗಿಂತ ಮುಂಚಿನ ಸ್ನಾನ ಪೂಜೆ ಮುಗಿಸ್ಕೊಂಡು ಬಂದು ಕಾಯ್ತಾ ಇದ್ದಾರೆ. ಇದು ಅಧಿಕಾರ ಸಿಕ್ಕಾಗ ಎಷ್ಟು ನಯ, ವಿನಯ, ಸೌಜನ್ಯತೆ, ಭಕ್ತಿನ ನೀವು ಉಳಿಸ್ಕೊಳ್ತಿರೋಂಥದ್ದು ಭಾಳ ಮುಖ್ಯ. ಅಂತಹ ಅಧಿಕಾರಿ ನಮ್ಮ ಭಕ್ತಿವಂತ ಅಧಿಕಾರಿ, ದಕ್ಷ ಅಧಿಕಾರಿ ಅಂತ ಹೇಳ್ಕೊಳ್ಳೋಕ್ಕೆ ಬಹಳ ಸಂತೋಷ ಆಗುತ್ತೆ ಅನ್ನೋ ಮಾತನ್ನು ಸ್ಫುಟವಾಗಿ ತಿಳಿಸ್ತಾ ಎಲ್ಲರಿಗೂ ಶುಭವಾಗಲಿ, ಚೆನ್ನಾಗ್ತದೆ. ನಮ್ಮ ಚಂದ್ರಣ್ಣ ಸರ್ ಅವರು ಈ ದೇವಸ್ಥಾನ ಮತ್ತು ಈ ಊರನ್ನು ಕುರಿತು ಒಂದೆರಡು ಮಾತಾಡೋದು. ಇದು ಚಿಕ್ಕ ಗ್ರಾಮ. ನಮ್ಮ ಗ್ರಾಮದಲ್ಲಿರುವಂಥ ಏನು 60-70 ಕುಟುಂಬಗಳಿದ್ದಾವೆ. ಭಾಳ ಬಡತನದಲ್ಲಿ ಬಡಿತಾ ಸಮಾಜದ ಜನರೇ ಇರುವಂಥ ಒಂದು ಗ್ರಾಮ. ನಾನು ನೋಡಿದಾಗ ನಮ್ಮ ಚಿಕ್ಕ ಹುಡುಗರಲ್ಲಿ ಓದ್ತಂಥ ವ್ಯಕ್ತಿಗಳು ಬೆಳವಣಿಗೆ ಇರ್ತೈತೆ. ಬಹುಶಃ ನಮ್ಮ ಒಂದು ಬ್ಯಾಚೇ ಓದ್ತಂಥ ಒಂದು ಬ್ಯಾಚ್ ಅಂದರೆ ನಮ್ಮದೇ ಇರ್ಬೋದು. ಅಲ್ಲಿಂದ ಸ್ವಲ್ಪ ಪ್ರಜ್ಞಾವಂತರಾಗ್ತಾ ಇದ್ದಾರೆ ಜನ. ಬೇರೆ ಗ್ರಾಮಗಳಿಗೆ ಹೋಲಿಸ್ಕೊಂಡ್ರೆ ಇದ್ದಾರೆ, ಇಲ್ಲ ಅಂತೇನು ಹೇಳೋದಿಲ್ಲ. ಕುಡಿತ ಚಟ ಇರುವಂಥ ಒಂದು ಬೆಳವಣಿಗೆ ಹೆಚ್ಚು ವ್ಯಕ್ತಿಗಳು ಇದ್ದಾರೆ. ಬಟ್ ನಾವು ಚಿಕ್ಕ ಹುಡುಗರು ನೋಡೋದಕ್ಕೂ ಈಗ ನೋಡ್ತಾ ಇರೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಬುದ್ಧಿವಂತರಾಗ್ತಾ ಇದ್ದಾರೆ.
ಪ್ರಜ್ಞಾವಂತರಾಗ್ತಾ ಇದ್ದಾರೆ, ಓದ್ಕೊಳ್ತಾ ಇದ್ದಾರೆ. ಸಮಾಜದ ಆಗುಹೋಗುಗಳನ್ನ, ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕು ಅನ್ನುವಂಥ ಅಷ್ಟೋ ಇಷ್ಟೋ ಪ್ರಜ್ಞೆ, ಸಾಮಾಜಿಕ ಪ್ರಜ್ಞೆ ನಮ್ಗೆಲ್ಲರಿಗೂ ಗೊತ್ತಾಗಿರ್ಬೋದು. ಅದರಲ್ಲೂ ನಿಮ್ಮಂಥ ಸ್ವಾಮೀಜಿಗಳು ಸಿಕ್ಕಿರೋದು ನಮ್ಮ ಸಮಾಜದ ಸೌಭಾಗ್ಯ ಅಂತಲೇ ಹೇಳ್ಬೋದು. ತಾವು ಸಮಾಜದ ಜವಾಬ್ದಾರಿಯನ್ನು ವಹಿಸ್ಕೊಂಡ್ಮೇಲೆ ಎಲ್ಲೆಲ್ಲಿ ನಮ್ಮ ಸಮಾಜದ ಜನ ಇದ್ದಾರೆ ಎಲ್ಲ ಕಡೆ ಹೋಗ್ತಾ ಇದ್ದೀರಿ. ಜನರನ್ನ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ಎಚ್ಚರಿಸುವಂಥ ಕೆಲಸ ಮಾಡ್ತಾ ಇದ್ದೀರಿ. ತಾವೇನು ಒಂದು ಚಿಕ್ಕ ಗ್ರಾಮಕ್ಕೆ ಭೇಟಿ ಕೊಟ್ಟು ನಾವು ದೇವಸ್ಥಾನ ಇನ್ನೊಂದು ಕಟ್ತಾ ಇದ್ದೀವಿ, ಆಂಜನೇಯ ದೇವಸ್ಥಾನ ಕಟ್ತಾ ಇದ್ದೀವಿ. ಅದನ್ನ ತಮ್ಮನ್ನ ಆಹ್ವಾನ ಮಾಡ್ತಿದ್ವಿ. ನೀವು ಒಳ್ಳೆ ನೀವು ಯಾವ ಟೈಮ್ ಕೊಡ್ತೀರ ಅವತ್ತೇ ಅದನ್ನು ಓಪನ್ ಮಾಡೋದು ಎಲ್ಲರಿಗೂ ಹೇಳಿದ್ವಿ. ನೀವು ಟೈಮ್ ಕೊಟ್ಟಿದ್ದೀರೇ ಓಪನ್ ಮಾಡ್ತೀವಿ. ಮುಂದಿನ ಮುಂದೆ ಕರ್ಕೊಳ್ಬೇಕು, ನಿಮ್ಮನ್ನು ಕರ್ಕೊಳ್ಬೇಕು ಅಂತ ಆಸೆ ಇದೆ. ಅವತ್ತು ಕರ್ಕೊಳ್ತಿದ್ವಿ. ತಾವೇನು ಬಂದು ನಮ್ಮ ಸಮಾಜಕ್ಕೆ ಆಶೀರ್ವಾದ ಮಾಡ್ತಾ ಇದ್ದೀವಿ. ಇದಕ್ಕೂ ಕೂಡ ಇದು ನಮ್ಮ ಊರಿಗೆ ಸಿಕ್ಕಂಥ ಒಂದು ಗೌರವ. ತಾವೆಲ್ಲರೂ ಕೂಡ ಸ್ವಾಮಿಗಳ ಒಂದು ಆಶೀರ್ವಾದವನ್ನು ಪಡ್ಕೊಂಡ್ರಿ. ಅವ್ರೇನು ಹಿತವಚನೆ ಹೇಳಿದರೆ ಅದು ಸಮಾಜದ ಏಳಿಗೆಗಾಗಿ ಹೇಳ್ತಾರೆ. ನಾವೆಲ್ಲರೂ ಕೂಡ ಅವರ ಹಿತವಚನವನ್ನು ಕೇಳಬೇಕು, ಅದನ್ನು ಪಾಲಿಸಬೇಕು. ಆವಾಗ ಮಾತ್ರ ಸ್ವಾಮೀಜಿಯವರು ಇಲ್ಲಿ ಬಂದು ದೇವಸ್ಥಾನ ಉದ್ಘಾಟಿಸಿ ತಮ್ಮೆಲ್ಲರಿಗೂ ಕೂಡ ದರ್ಶನ ಕೊಟ್ಟರು. ಅದು ಯಶಸ್ವಿ ಆಗೋದು ಅವ್ರು ಹೇಳಿದಂಥ ಮಾತುಗಳನ್ನು ಪಾಲಿಸ್ಬೇಕು. ಯಾಕಂದ್ರೆ ನಮ್ಮ ಸಮಾಜದ ಓದೋದಿಲ್ಲ, ಕುಡಿತ ಚಟಕ್ಕೆ ಒಳಗಾಗ್ತಾರೆ, ಕೂಲಿ ಮಾಡುವಂಥ ಜನ. ಸೊ ಸಾಕಷ್ಟು ಬದುಕೋದಕ್ಕೆ ಅವಕಾಶಗಳಿದೆ. ಕೂಲಿ ಒಂದೇ ಅಲ್ಲ, ಬುದ್ಧಿಶಕ್ತಿ ಎಲ್ಲಿ ಬೇಕಾದ್ರೂ ಬರುತ್ತೆ. ಸೊ ಹಾಗಾಗಿ ಎಲ್ಲರೂ ಮಾತನ್ನು ಪಾಲಿಸೋಣ, ಅವರು ತೋರಿಸ್ತಂಥ ಹಾದಿಯಲ್ಲಿ ನಡೆಯೋಣ ಅಂತೇಳಿ ಭಾವಿಸ್ತಾ, ನನಗೆ ಚಿತ್ರದುರ್ಗದಲ್ಲಿ ACI ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ಸ್ವಾಮೀಜಿಯವರಿಗೆ. ನಾನು ಇವತ್ತು KS ಆಫೀಸರಾಗಿರೋದು ಬುದ್ಧಿಗಳಿಂದ. ಅವರೇ ನೇರವಾಗಿ KPSC ಬಂದು ಅಧ್ಯಕ್ಷರ ಹತ್ರನೇ ಮಾತಾಡಿ ನಮ್ಮ ಮಠದವರು ಕೊಡಲೇಬೇಕು ಅಂತೇಳಿ ಹೇಳಿದ್ದಕ್ಕೆ ನನಗೆ KS ಆಫೀಸರ್ ಸಿಗಬೇಕಾದ್ರೂ ಸ್ವಾಮೀಜಿಯವರೇ, ನಾನು ಚಿತ್ರದುರ್ಗದಲ್ಲಿ ಸೇವೆ ಮಾಡಬೇಕಾದ್ರೂ ಕೂಡ ಸ್ವಾಮೀಜಿಯವರೇ. ಈಗಲೂ ಕೂಡ ಫೋನ್ ಮಾಡ್ತಾರೆ ಸ್ವಾಮೀಜಿ. ಅವನೇ MLA ಅವ್ರಿಗೆ ಚಿತ್ರದುರ್ಗ MLA ಎಲ್ಲ ರಾಜಣ್ಣ ಫೋನ್ ಮಾಡಿದರು, ಚಂದ್ರಣ್ಣವರು, ಮತ್ತು JJT ಅವ್ರಿಗೆ ಅಟ್ಲೀಸ್ಟ್ 15 ದಿನಕ್ಕೊಂದ್ಸರಿಯಾದರೂ ಫೋನ್ ಮಾಡ್ತಿದ್ರು. ನೀವೇ ADC ಬರಬೇಕು, ನಮ್ಮ ಅಪರ ಜಿಲ್ಲಾಧಿಕಾರಿಗಳು ನೀವು ಇಲ್ಲಿ ಬರಬೇಕು, ಕುಮಾರಸ್ವಾಮಿ ಆದಮೇಲೆ ನಿಮ್ಮನ್ನೇ ಕರ್ಕೊಂಡು ನೀವು ಬೇರೆ ಎಲ್ಲೂ ಹೋಗ್ಬಾರ್ದು, ಚಿತ್ರದುರ್ಗಕ್ಕೆ ಬರಬೇಕು ಅಂತೇಳಿ ಅಟ್ಲೀಸ್ಟ್ ವಾರಕ್ಕೊಬ್ಬರಾದ್ರೂ ಫೋನ್ ಮಾಡ್ತಾ ಇರ್ತಾರೆ ಚಿತ್ರದುರ್ಗ. ಸಿಕ್ಕಂಥ ಅವಕಾಶವನ್ನು ಬಳಸ್ಕೊತೀವಿ. ತಮ್ಮ ಸಮಾಜದ ಎಲ್ಲ ಅಧಿಕಾರಿಗಳು ಕೂಡ ತಮ್ಮ ಮಾರ್ಗದರ್ಶನದಲ್ಲಿ ತಾವೇನು ದಾರಿ ತಗೋತೀವಿ ಆ ದಾರಿಯಲ್ಲಿ ತಾವೆಲ್ಲರೂ ನಡೀತೀವಿ. ಸಮಾಜಕ್ಕೆ ಒಳ್ಳೆ ಹೆಸರು ತರುವಂಥ ಕೆಲಸ ನಮ್ಮ ಕಡೆಯಿಂದ ಆಗುತ್ತೆ ಅಂತೇಳಿ ತಮ್ಮ ಆಶೀರ್ವಾದಗಳೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು. ಈಗ ನಮ್ಮ ಮಾಗಡಿ ಶಂಕರಣ್ಣವರು ಒಂದೆರಡು ಮಾತಾಡೋದಕ್ಕೆ ಹೇಳಿ. ನಮ್ಮ ಗುರುಗಳಾದಂತಹ ಶ್ರೀ 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 ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಗಳ ಪಾದಾರವಿಂದಗಳಲ್ಲಿ, ನಮ್ಮ ಸೂರ್ಯಪುತ್ರ ಶನಿದೇವರ ಕೃಪಾ ಕಟಾಕ್ಷದಲ್ಲಿ, ಹಾಗೂ ನಮ್ಮ ರಾಮನಗರ ಜಿಲ್ಲಾ ಉಪ ಜಿಲ್ಲಾಧಿಕಾರಿಗಳಾದಂಥ ಚಂದ್ರಣ್ಣವರಲ್ಲಿ, ಮತ್ತು ನನ್ನ ಎಲ್ಲ ಗ್ರಾಮದವರಲ್ಲಿ ಏನಪ್ಪ ಅಂತಂದರೆ, ಹಿಂದೆ ನಾವು ಸಾವಿರಾರು ದೇವಸ್ಥಾನಗಳನ್ನು ಕಟ್ಟಿರ್ತಕ್ಕಂಥ ಒಂದು ಜನಾಂಗ ಈ ಗೋವಿ ಜನಾಂಗ. ಇವತ್ತು ಅಚ್ಚಳಿಯರೆ ಗುರುತಾಗಿ ಉಳ್ಕೊಂಡಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಗಟ್ಟಿ ಜನಾಂಗ ನಾವು. ಗುಡಿಗಳಾಗ್ಬೋದು, ಗೋಪುರಗಳಾಗ್ಬೋದು, ಒಳ್ಳೊಳ್ಳೆ ಧಾರ್ಮಿಕ ಕೇಂದ್ರಗಳನ್ನಾಗ್ಬೋದು ಕಟ್ಟಿ ನಾವು ಇವತ್ತು ಗುರುತು ಮಾಡಿದ್ದೀವಿ. ಈ ಒಂದು ಗ್ರಾಮದಲ್ಲಿ ಶನಿದೇವರ ದೇವಸ್ಥಾನವನ್ನು ನಿರ್ಮಾಣಗೊಂಡಿರೋದು ಭಾಳ ಸಂತೋಷದ ವಿಚಾರ. ಒಂದು ನಿಮ್ಮ ಪುಣ್ಯ, ಯಾಕಂದರೆ ಯಾವುದೇ ಗುರು ಮೆಟ್ಟಿದ ನೆಲದಲ್ಲಿ ಯಾವುದೇ ಥರದ ದೋಷಗಳಿರೋದಿಲ್ಲ. ಹಾಗಾಗಿ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ಗುರು ಯಾರಪ್ಪ ಅಂತಂದರೆ ತಲೆಗೆ ದೊಡ್ಡವರು ಅಂತ ಹೇಳ್ತಾರೆ. ಈಗ ಬ್ರಹ್ಮ ವಿಷ್ಣು ಮಹೇಶ್ವರ, ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ, ಗುರುವೇ ಸಾಕ್ಷಾತ್ ಪರಬ್ರಹ್ಮ, ಎಲ್ಲರಿಗೂ ದೊಡ್ಡ ಸಮಾನವಾದಂತಹ ಒಂದು ನಡೆದಾಡುವ ದೇವರಂದರೆ ಗುರು.
ಆ ಗುರು ಮೆಟ್ಟಿದ ನೆಲದಲ್ಲಿ ಯಾವುದೇ ಥರದ ದೋಷವಿರಲ್ವಂತೆ. ಹಾಗಾಗಿ ಇವತ್ತಿನ ದಿವಸ ಗುರುವಾರ, ಅದು ಮುಂಜಾನೆ ಗುರುಗಳು ತಮ್ಮ ಊರಿನ ಗ್ರಾಮದ ನೆಲವನ್ನು ಮೆಟ್ಟಿದ್ದಾರೆ. ಇನ್ನು ಮುಂದೆ ಈ ಗ್ರಾಮಕ್ಕೆ ಯಾವುದೇ ದೋಷ ಇರಲ್ಲ ಅಂತ ನಾನಾದರೂ ಈ ಶನಿದೇವರ ದೇವಸ್ಥಾನದ ಹತ್ರ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ಸಾಹೇಬರು ಹೇಳ್ದಂಗೆ ನೀವು ಅವರಿಗೆ ಕೊಡ್ತಕ್ಕಂಥ ಕಾಣಿಕೆಗಳೇನೆಂದರೆ, ಗುರುಗಳಾಗಲೇ ಹೇಳಿದ್ರು, ಅದನ್ನು ಪಾಲಿಸಿದ್ರೆ ಸಾಕು ಜೀವನದಲ್ಲಿ ಧನ್ಯ ಅಂತಕ್ಕಂಥ ಮಾತೆ ಅಂತ ನನ್ನ ಆತ್ಮೀಯವಾಗಿ ಬರಮಾಡಿಕೊಂಡಂಥ ತಮ್ಮೆಲ್ಲರಿಗೂ ಸ್ವಾಗತ ಅನ್ಕೋತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ, ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ, ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ, ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ, ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ, ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ. ಹಣವಿದ್ದಾಗಲೇ ಭಕ್ತಿ, ನೆಣವಿದ್ದಾಗಲೇ ಸೇವೆ, ಹಣವಿದ್ದಾಗಲೇ ಭಕ್ತಿ, ನೆಣವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯಾತ್ಮ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯಾತ್ಮ. ಒಣ ಮಾತಾಡಿದರೆಲ್ಲ ಸಣೆ ಹರಿದು ಹೋಗುವುದೇ, ಒಣ ಮಾತಾಡಿದರೆಲ್ಲ ಸಣೆ ಹರಿದು ಹೋಗುವುದೇ, ಋಣಯ ನೊಲಿಸುವುದು ಬಹು ಕರ ಕಷ್ಟವಾತ್ಮ, ಋಣಯ ನೊಲಿಸುವುದು ಬಹು ಕರ ಕಷ್ಟವಾತ್ಮ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ, ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ. ಹಿಂದಿನ ಪುಣ್ಯವನ್ನು ಇಂದುಂಡು ಉಡಬೇಕು, ಹಿಂದಿನ ಪುಣ್ಯವನ್ನು ಇಂದುಂಡು ಉಡಬೇಕು, ಇಂದಿನ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ, ಇಂದಿನ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ. ಬಂಧನವೇಕಿದಕ್ಕೆ ಇಂದು ಧರನಾಳೆಯಾಗಿ, ಬಂಧನವೇಕಿದಕ್ಕೆ ಇಂದು ಧರನಾಳೆಯಾಗಿ, ಸಂದೇಹವಿಲ್ಲವೋ ತಿಳಿಕಂಡ್ಯಾತ್ಮ, ಸಂದೇಹವಿಲ್ಲವೋ ತಿಳಿಕಂಡ್ಯಾತ್ಮ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ, ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ. ಹರಿಯ ಜಸುರರೆಲ್ಲ ಶರೀರ ದಂಡನೆ ಮಾಡಿ, ಹರಿಯ ಜಸುರರೆಲ್ಲ ಶರೀರ ದಂಡನೆ ಮಾಡಿ, ಪರಮಾತ್ಮನ ನೊಲಿಸಿದರು ಸುಗಮವಲ್ಲಲೇ ಆತ್ಮ, ಪರಮಾತ್ಮನ ನೊಲಿಸಿದರು ಸುಗಮವಲ್ಲಲೇ ಆತ್ಮ. ನರ ಪಾಪ ಪುಣ್ಯವ
ನೆಲೆಯಾಗಿರುತ್ತಿರುವ ಹರಪೂಜೆ ಗುರು ಸೇವೆ ವರಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ. ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ. ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ. ಬೆಳಗಿಸಿ ನಾವು ಆತ್ಮದ ಜ್ಯೋತಿ ಬೆಳಗಿಸಿ ನಾವು ಪೂಜೆ ಮಾಡೋಣ ಗುರುವಿನ ಪೂಜೆ ಮಾಡೋಣ. ಎಲ್ಲ ಲಿಂಗರ ಪ್ರತಿರೂಪಾಗಿ ಸಿದ್ಧರಾಮರ ಪೀಠಕ್ಕೆ ಆಗಿ ಭಕ್ತರ ಬಂಧನ ಕಳೆಯುವ ತ್ಯಾಗಿ ಭಕ್ತಿಯಿಂದ ಮುತ್ತಿನ ಆರುತಿ ಬೆಳಗಿ ಭಕ್ತಿಯಿಂದ ಮುತ್ತಿನ ಆರುತಿ ಬೆಳಗಿ ಪೂಜೆ ಮಾಡೋಣ ಗುರುವಿನ ಪೂಜೆ ಮಾಡೋಣ.
ಭಕ್ತಿಲೆ ಬಾಗಿ ಗುರುವಿನ ಚರಣಕ್ಕೆ ಭಕ್ತಿಲೆ ಬಾಗಿ ಪೂಜೆ ಮಾಡೋಣ ಗುರುವಿನ ಪೂಜೆ ಮಾಡೋಣ ಮಾಡೋಣ. ಚೆಲ್ಲಿದರು ಮಲ್ಲಿಗೆಯ ಬಾಣಸುರೇರಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಬಾಣಸುರೇರಿ ಮ್ಯಾಲೆ, ಅಂದದ ಚಂದದ ಮಾಯ್ಕಾರ ಶನಿದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಅಂದದ ಚಂದದ ಮಾಯ್ಕಾರ ಶನಿದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣಸುರೇರಿ ಮ್ಯಾಲೆ. ಮೊದಲೇ ನೆನೆದೇವು ಸ್ವಾಮಿ ಶನಿದೇವರ, ಮೊದಲೇ ನೆನೆದೇವು ಸ್ವಾಮಿ ಶನಿದೇವರ, ಮಧುಗದಿಂದಾಚೆ ಇರುವೋರ ಸ್ವಾಮಿಗೆ ಚೆಲ್ಲಿದರು ಮಲ್ಲಿಗೆಯ, ಮಧುಗದಿಂದಾಚೆ ಇರುವೋರ ಸ್ವಾಮಿಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣಸುರೇರಿ ಮ್ಯಾಲೆ. ಭಗವತಃ ಶ್ರೀ ಶನೇಶ್ವರ ಸ್ವಾಮಿನಃ ವ್ಯತ್ಯರ್ಥೆ ನೂತನಂ ಆಲಯ ಪ್ರವೇಶ ಕರ್ಮಣೇಃ ಜನಾರ್ಥಕಾಲೇಃ ಆವಾಹನಪೂರ್ವಕಾಗ್ರೇ ಪ್ರಥಮ್ಯ ಆಗಮಾಚಂದ್ರದೇವಾನಾಂ ಗಮನಾದಂತರಪ್ರಥಂ ಗುರುವೇ ಗಂಡಾರವಂ ದತ್ತಾರೇಲಾಕ್ಪಾರಾಂಛನಂ ಓಂ ಗಂಟಾಯ ವಿರಾಭ್ಯೋ ನಮಃ ಹನುಮಂತೆ ಗುಷ್ಯತೆ ಯಸ್ಯ ನಗರೇ ರಂಗಯಾತ್ರಾ ದಿನೇ ದಿನೇ ನಮಃ ಗಿರಿರಾಂ ವಂದೇ ರಾಜಾನಾಂ ಕುಲಲೇಖರಂ ಜ್ಞಾನಂತೆ ಆವಾಹನಪೂರ್ವಕಾಗ್ರೇ ನಮಾಂ ದೇವಿ ಪವಿತ್ರಂ ಕುರುಜಾಸನಂ पादस्पर्शे क्षमां देहे देवताभ्यो नमः पादस्पर्शे क्षमां देहे ओम नमो राधपदहे नमो गणपतये नमस्प्रमदपतये नमस्तेस्तुः लम्बोदरे गदन्ताय विघ्ननाशने शुभदाय श्रीभागवतमूर्तये नमो नमः ओम गं गणपतये नमः ध्यायामि हरिद्राय नमः सर्वप्रियाय नमः नमस्ते नमः सर्वात्मकाय नमः देवायिकाक्षिताय नमः शुद्धाय नमः प्रियाय नमः शान्ताय नमः ब्रह्मचारिणे नमः सुगमाय नमः दैवादुराय नमः स्तुताय नमः भक्तविघ्नविनाशकाय नमः एकदन्ताय नमः रावे नमः शक्तिसंहिताय नमः मधुराय नमः लम्बोदराय नमः पूर्वकर्णाय नमः हेरम्बाय नमः ब्रह्मवित्थाय नमः कालाय नमः गणपतये नमः वाद्य
पुष्पाञ्जलिं समर्पयामि। ओम सर्वाभिष्टान्ते महागणाधिपतये नमः। जनान्ते फलोत्तरं दर्शयामि। गतिमानो ಫಲ ಪಡೆಯುವಂತೆ ಮಾಡಿಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತಾ, ಸೂರ್ಯಗ್ರಹ ಒಂದು ಆರೋಗ್ಯಕ್ಕೆ ಅಧಿಪತಿಯಾಗಿ ಅಗ್ನಿಕಂಟಕ ದೋಷ ಇದ್ರೆ ಅದರ ನಿವಾರಣೆಯನ್ನು ಮಾಡಿಕೊಡಿ, ಪಿತೃ ದೋಷಗಳನ್ನು ನಿವಾರಣೆಯನ್ನು ಮಾಡಿ ನಮ್ಮ ಗ್ರಾಮದ ಎಲ್ಲರಿಗೂ ಕೂಡ ಆರೋಗ್ಯವನ್ನು ಕೊಟ್ಟು ಕಾಪಾಡಿ ಅಂತ ಹೇಳಿ ಸೂರ್ಯಗ್ರಹ ನನ್ನ ಮನಸ್ಸಿನಲ್ಲಿ ಕೇಳ್ಕೊಳ್ತಾರೆ. ಹೇಳಿ ಮಮ ಸೂರ್ಯಗ್ರಹಾಯ ನಮಃ. ಓಂ ಸೂರ್ಯಗ್ರಹಂ रामन्दने प्रविष्टं ताकं सायकं सवाहनं हरास्त्रं सशक्ति तपत्ति तपत्र सविवार्धनेकं सर्वालङ्कारपूजितं हरिदेवता प्रत्याय देवता सहितं उत्तराकारमण्डले मध्ये गोधूमधान्यतो परिभवन्तम् अम्भोः अम्भुवां त्वं भूर्भुवः सूर्यग्रहं आवाहयामि स्वावयामि बोधयामि जय अंगारकाय नमः ध्यायामि भगवतः स्वाहं प्रीत्यर्थे आवाहनमृगाग्रे ध्यायामि। ॐ नमः वै नारायणो रामयजनारिन्द्रोदायते नारायणः प्रजापतयः प्रजायन्ते नारायणे प्रवर्धन्ते नारायणे प्रणीयन्ते। ॐ नतनित्यो नारायणः शिवस्य नारायणः नारायणः द्रव्यां प्रतियोजनाय वर्गं समर्पयामि। ನೀರು ಬಿಟ್ಬಿಡಿ ಅಲ್ಲ ನೀರು ಹಸ್ತಯೋ ಮತ್ತೆ ತೋರಿಸಬಿಡಿ, ಮೂರು ಸಲ ಬಿಡಿ ಹಂಗ ಆ ಥರ. ಓಂ ಹಸ್ತಯೋ ಅರ್ಘ್ಯಂ ಅರ್ಘ್ಯಂ ಸಮರ್ಪಯಾಮಿ ಕಾರವಿಂದಯೋ समर्पयामि। ಶುದ್ಧೋದಕಸ್ಥಾನಾಂ ಸಮರ್ಪಯಾಮಿ. आपो इष्टमयो भुवः महेरणाय चक्षुषे तस्य बाहे देहिनः तस्माहरङ्गमाहो आपो दनेदासनाः शुद्धोदकान्ते रुद्राचूर्णां समर्पयामि। ಪುಷ್ಪೈ ಪುರಾಂತೆ ಎತ್ಕೊಳ್ಳುವ ಒಂದೊಂದೇ ಹೂಗಳನ್ನು ನಿಮ್ಮ ನಂಜರು ಶನೇಶ್ವರನ್ನು ಧ್ಯಾನ ಮಾಡಿಕೊಂಡು ಒಂದು ಹೂಗಳನ್ನು ದೇವರ ಪಾದ ಹತ್ರ ಹಾಕ್ತಾರೆ. ಓಂ ಶಂ ಶನೇಶ್ವರಾಯ ನಮಃ ಶಾಂತಾಯ ನಮಃ ಸುಂದರಾಯ ನಮಃ ಗಣಾಯ ನಮಃ ಜನಸಾರ ವಿಲೇಪಾಯ ನಮಃ ಪ್ರದ್ಯುಕ್ತಾಯ ನಮಃ ಮಂದಾಯ ನಮಃ ಮಂದಜ್ಯೇಷ್ಠಾಯ ನಮಃ ಸುಂದರಾಂತೆ ಗಣಾವರಣಾಯ ನಮಃ ಜನಸಾರ ವಿಲೇಪಾಯ ನಮಃ ಪ್ರದ್ಯುಕ್ತಾಯ ನಮಃ ಮಂದಾಯ ನಮಃ ಮಂದಜ್ಯೇಷ್ಠಾಯ ನಮಃ ಮಹನೀಯ ಗುಣಾತ್ಮನೇ ನಮಃ महेश लीलांबरभूषणाय नमः निश्चलाय नमः वेद्याय नमः द्विजरूपाय नमः वीरोदराभमये नमः वीराय नमः।
ಇಲ್ಲಿ ಇವರಿಬ್ರು ಮಾಡಬೇಕು ಇನ್ನಿತರೆಲ್ಲ ಅಲ್ಲ ಗೊತ್ತಾಗಿ वैश्वानराय विद्महे लालीललाय धीमहि तन्नो अग्निः प्रचोदयात् स्वाहा ॐ वैश्वानराय विद्महे लालीललाय धीमहि तन्नो अग्निः प्रचोदयात् स्वाहा मध्ये ॐ विष्णवे स्वाहा स्वाहा एकं संपादयामि स्वाहा वैष्णवं संपादयामि स्वाहा प्रियं संपादयामि स्वाहा गोदानं संपादयामि स्वाहा श्रवं संपादयामि स्वाहा मध्ये ॐ समावर्तं संपादयामि स्वाहा विवाहं संपादयामि स्वाहा गंगाराय स्वाहा गंगाराय स्वाहा गंगाराय स्वाहा सत्वगुणाय स्वाहा नमस्तु प्रथमे स्पर्शान् प्रथमे निर्विघ्नता प्रथमाप्त्यर्थं विश्वक्सेन नमः गणपते देवताभ्यो नमः आत्मजाय विद्महे नीलवर्णाय धीमहि तन्नो शौरिः प्रचोदयात् स्वाहा आत्मजाय विद्महे नीलवर्णाय ब्रादरिन्द्रगं वामहे ब्रादरमित्रावरणा ब्रादरश्विना ब्रादरवगम्भूषणं ब्रह्मणस्पतिं ब्रादस्तोमवदरद्रगं भवेमा ब्रादरजतम्बकवक्रगं भवेमवरं पुत्रपतिधैर्यो विधत्ताय आदरश्चिद्यं मन्यमानस्तरश्चिद्रादादिद्यं भगं भक्षेत्याः भगप्रणेतर्भगदस्य राधो भगेमा
दीयमुदवदन्नः भगवतरविन्द्रवन्दस्याम उदयदाने भगवन्तस्यामोदा प्रभृतोदमध्ये अन्ना उदोदितामगवन्दोर्यस्तवरं देवानागं सवदोस्याम भगहे भगदागम् अस्तु देवास्तेरवरं भगवन्दस्याम संधाभगः सर्व इज्जो अवेमिथुनो भगपुरहेरा भवेहान्मद्वराजोदरोरमन्दादधिक्रावय वसुदेवदार अर्वाचेनं वधुविदन् भगन्नार्धविवाश्वावादिन आवहन्तो अश्वावधेर्गमधेर्नवदारो वैरमदे तदवच्छन्दभद्राः कृतं दुहान विश्वतप्रवीणारोरम्बादस्वस्तवस्तदान्नः यो माग्ने वागिनगं छन्दवदभागं जगेर्हृदे अवागमग्नेदं गुरु माग्ने भागिनं गुरु ओम ह्याप ओम सप्तदे अग्निसमिदः सप्तरिक्वा सप्तऋषयः सप्तदानप्रियाणि सप्तहोत्रा सप्तरात्रयन्ते सप्तयोनिराकृणेन स्वाहा सप्तहोत्राय इदन्नमः ओम इत्राय मुहूर्त सुमुहूर्तोऽस्तु साहिवां कृपरा देवा शरणागतवत्सर अन्यदा शरणम् आत्म प्रदक्षिण नमस्कारान् समर्पयामि पुनः वेदोक्त उत्तर महामङ्गल वेद वेदान्त वेद्याय वेगश्चामनमोत्तरे पुंसान् मोहन रूपाय भवान्यासन् तेहनागं महिमाश्चरन्ते यत्र मङ्गलनिराजनं समर्पयामि
ಮುಂದಕ್ಕೆ धन्वने बाहुभ्यामुदते नमः जातयशु शिवतमः शिवं बभूवते धनुः शिवासरौव्याय तव तयामो रुद्रमृडय याते रुद्रशिवा तनुघोरा पापकाशिनी तया नस्तनुवा सन्तमया गिरिसुन्ताभिकाकशीः यामिषं गिरिशन्त अस्ते बिभस्स्तवे शिवाङ्गिरिद्रतां कुरु माहि पुंसिः पुरुषन्
करणात्कार विद्युस्यात् पंचांग बलमुत्तरे हरे ओम स्वस्ति रामायणं ಶರಣಾಗತರಿಗೆ ನೀನೇ ಆಧಾರ. ಶರಣು ಶನೇಶ್ವರ ಕರುಣಾ ಸಾಗರ, ಶರಣು ಶನೇಶ್ವರ ಕರುಣಾ ಸಾಗರ, ಧರ್ಮದ ಅವತಾರ ಜಗಕ್ಕೆ ಆಧಾರ.
ನಿಮಜ್ಜನ ನಾ ಮಾಡಿಸುವೆ, ನೀಲ ವಸ್ತ್ರದಿ ಅಲಂಕರಿಸುವೆ, ನೀನೇ ವಿಧಿ ನೀನೇ ಹರಿ ವಿಶ್ವಂಭರ, ನೀನೇ ವಿಧಿ ನೀನೇ ಹರಿ ವಿಶ್ವರ. ಶರಣು ಶನೇಶ್ವರ ಕರುಣಾ ಸಾಗರ, ಶರಣು ಶನೇಶ್ವರ ಕರುಣಾ ಸಾಗರ. ತೈಲವ ದಾನ ಮಾಡುವೆ, ಪರಿಪಾಲಿಸುವೆ, ಪಾಹಿ ಪರಿಪಾಹಿ ಶುಭಗಾತ್ರ ರವಿಪುತ್ರ, ಪಾಹಿ ಪರಿಪಾಹಿ ಶುಭಗಾತ್ರ ರವಿಪುತ್ರ. ಶರಣು ಶನೇಶ್ವರ ಕರುಣಾ ಸಾಗರ, ಶರಣು ಶನೇಶ್ವರ ಕರುಣಾ ಸಾಗರ. ನೀನೇ ಧರ್ಮದ ಅವತಾರ ಜಗತ್ತಿನ ಆಧಾರ, ನೀನೇ ಧರ್ಮದ ಅವತಾರ ಜಗಕ್ಕೆ ಆಧಾರ, ಭಕ್ತಿ ಶಕ್ತಿದಾತ ನೀನೇ ವಿಧಾತ, ಭಕ್ತಿ ಶಕ್ತಿದಾತ ನೀನೇ ವಿಧಾತ, ಲೋಕ ನಿನ್ನ ಸಂಸಾರ ನವಗ್ರಹ ನೇತಾರ, ಲೋಕ ನಿನ್ನ ಸಂಸಾರ ನವಗ್ರಹ ನೇತಾರ. ನೀನೇ ಧರ್ಮದ ಅವತಾರ ಜಗಕ್ಕೆ ಆಧಾರ. ಜಯ ಜಯ ಹೇ ಶನಿರಾಜ ವಿಜಯೀ ಭವ ಗ್ರಹ ತೇಜ ಎಂದು ಹಾಡಿ ಹೊಗಳೋಣ ಶನಿ ಮಹಾತ್ಮನ. ಮಹಾಮಹಿಮ ಶನಿದೇವನ ಪುಣ್ಯಾತ್ಮ ಶನಿರಾಜನ ಕಥಾಮೃತವ ಹಾಡುವುದೇ ಪುಣ್ಯ ಸಾಧನ. ಸ್ವಾಮಿ ಸೂರ್ಯಪುತ್ರನ ಛಾಯಾದೇವಿಯ ನಂದನನ, ಸ್ವಾಮಿ ಸೂರ್ಯಪುತ್ರನ ಛಾಯಾದೇವಿಯ ನಂದನನ. ನಂಬಿದವರ ಕಾಯ್ವನು ಶನಿದೇವ, ಭಜಿಸುವವರ ಬಾಳೆಂದು ನಂದನ, ಭಜಿಸುವವರ ಬಾಳೆಂದು ನಂದನ. ಶನಿರಾಜನೆ ಗ್ರಹ ತೇಜನೆ ಜಯ ಜಯ ನಿನಗೆ, ರವಿಪುತ್ರನೆ ಸರ್ವತ್ರನೆ ಜಯ ಜಯ ನಿನಗೆ, ಪರಿತಾಪವ ಪರಿಹರಿಸಿ ಪರಿಪಾಲಿಸು ಸೌರ್ಯ. ಜಯ ಜಯ ಹೇ ಶನಿರಾಜ ವಿಜಯೀ ಭವ ಗ್ರಹ ತೇಜ ಎಂದು ಹಾಡಿ ಹೊಗಳೋಣ ಶನಿ ಮಹಾತ್ಮನ. ಸ್ವಾಮಿ ಪಾದ ನಂಬಿದರೆ ಸುಖ ಜೀವನ. ಘನ ನೀಲಕಾಯನು ಯಮಧರ್ಮ ನಿಗಣ್ಣನು, ಘೃದ್ರವಾಹನನು ಸ್ವಾಮಿ ಶನಿ ಮಹಾತ್ಮನು. ಮಕರ ಕುಂಭರಾಶಿಯ ಅಧಿಪನು ಈ ಸುರಪನು, ಧನುರ್ಮಂಡಲ ಸ್ಥಿತನು ಶನಿ ಮಹಾತ್ಮನು. ಸ್ವಾಮಿ ಮಂದಗಮನನು ದೇವಾ ನೀಲವರ್ಣನು, ಸ್ವಾಮಿ ಮಂದಗಮನನು ದೇವ ನೀಲವರ್ಣನು, ಚರಸ್ಥಿರ ಸ್ವಭಾವನು ಶನಿ ಮಹಾತ್ಮನು. ಆಪದಗಳ ಕಳೆವನು, ಆಪದಗಳ ಕಳೆವನು, ಆಯುಷ್ಯ ಕಾರಣನು, ದೀನಾರ್ತಿ ಹರನನು, ಸಪ್ತಮ ಗ್ರಹನು.
ಭಕ್ತ ಜನೋದ್ಧಾರನು ವಿಶ್ವವಂದ್ಯನು. ಶನಿರಾಜನೆ ಗ್ರಹತೆ ಜಲಿ ಜಯ ಜಯ ನಿನಗೆ, ರವಿಪುತ್ರನೆ ಸರ್ವತ್ರನೆ ಜಯ ಜಯ ನಿನಗೆ, ಪರಿತಾಪವ ಪರಿಹರಿಸಿ ಪರಿಪಾಲಿಸು ಸೌರಿಯೇ. ಜಯ ಜಯ ಹೇ ಶನಿರಾಜ ವಿಜಯೀ ಭವ ಗ್ರಹ ತೇಜ ಎಂದು ಹಾಡಿ ಹೊಗಳೋಣ ಶನಿ ಮಹಾತ್ಮನ. ಸ್ವಾಮಿ ಪಾದ ನಂಬಿದರೆ ಸುಖ ಜೀವನ. ಸ್ವಾಮಿ ಮಹಿಮೆ ತಿಳಿಯದೆ ರಾಜ ವಿಕ್ರಮಾರ್ಕನು ಶನಿದೇವನ ದೂಷಿಸಿ ಖತಿಗೊಂಡನು. ರಾಜ್ಯಕೋಶ ಹೋಯಿತು, ದೇಹವು ನವಾಯಿತು, ರಾಜ ವಿಕ್ರಮಾರ್ಕನು ಅನಾಥನಾದನು. ಶನಿಯ ಮಹಿಮೆ ಅರಿತನು, ದೇವನಿಗೆ ಶರಣಾದನು. ಶನಿಯ ಮಹಿಮೆ ಅರಿತನು, ದೇವಗೆ ಶರಣಾದನು. ಅಪರಾಧವ ಕ್ಷಮಿಸೆಂದು ಬೇಡಿಕೊಂಡನು. ಶ್ರೀ ಶನಿ ಪರಮಾತ್ಮನ ಶ್ರೀ ಶನಿ ಪರಮಾತ್ಮನ ಮನಸ್ಸು ಕರಗಿ ಹರಸಲು ವಿಕ್ರಮಾರ್ಕನಿಗೆ ಭೋಗ ಭಾಗ್ಯ ಮರಳಿತು. ಶನಿದೇವನ ಔದಾರ್ಯ ಜಗವು ತಿಳಿಯಿತು. ಶನಿರಾಜನೆ ಗ್ರಹತೆ ಜಲಿ ಜಯ ಜಯ ನಿನಗೆ, ರವಿಪುತ್ರನೆ ಸರ್ವತ್ರನೆ ಜಯ ಜಯ ನಿನಗೆ, ಪರಿತಾಪವ ಪರಿಹರಿಸಿ ಪರಿಪಾಲಿಸು ಸೌರಿಯೇ. ಜಯ ಜಯ ಹೇ ಶನಿರಾಜ ವಿಜಯೀ ಭವ ಗ್ರಹ ತೇಜ ಎಂದು ಹಾಡಿ ಹೊಗಳೋಣ ಶನಿ ಮಹಾತ್ಮನ. ಸ್ವಾಮಿ ಪಾದ ನಂಬಿದರೆ ಸುಖ ಜೀವನ. ಪರಿಪರಿಯ ಸೇವೆಯ ಕೈಂಕರ್ಯವ ಮಾಡಲು ಶನಿದೇವನು ಶಾಂತನಾಗಿ ತಾನುಲಿಯುವ. ಎಳ್ಳೆಣ್ಣೆಯ ಅಭಿಷೇಕ ಶನಿದೇವಗೆ ಮಾಡಿಸಲು ಪರಮಾತ್ಮನು ಶಾಂತನಾಗಿ ನಮ್ಮ ಹರಸುವ. ಶನಿಯ ಮಂತ್ರ ಜಪಿಸುತ್ತ ಶಾಂತಿಯ ಹೋಮ ಮಾಡಲು. ಶನಿಯ ಮಂತ್ರ ಜಪಿಸುತ್ತ ಶಾಂತಿ ಹೋಮ ಮಾಡಲು ದಯಾಮಯನು ಶನಿದೇವನು ಕರುಣೆ ಬೀರುವ. ವೀರಾಂಜನೇಯನಿಗೆ ಪಂಚಾಮೃತ ಸೇವೆಗೆ ತೃಪ್ತನಾಗಿ ಶನಿಯು ಪ್ರಸನ್ನನಾಗುವ. ನೆಚ್ಚಿ ಬಂದ ಭಕ್ತರ ಹರಸುವನು. ಶನಿರಾಜನೆ ಗ್ರಹತೆ ಜಲಿ ಜಯ ಜಯ ನಿನಗೆ, ರವಿಪುತ್ರನೆ ಸರ್ವತ್ರನೆ ಜಯ ಜಯ ನಿನಗೆ, ಪರಿತಾಪವ ಪರಿಹರಿಸಿ ಪರಿಪಾಲಿಸು ಸೌರಿಯೇ. ಜಯ ಜಯ ಹೇ ಶನಿರಾಜ ವಿಜಯೀ ಭವ ಗ್ರಹ ತೇಜ ಎಂದು ಹಾಡಿ ಹೊಗಳೋಣ ಶನಿ ಮಹಾತ್ಮನ. ಮಹಾಮಹಿಮ ಶನಿದೇವನ ಪುಣ್ಯಾತ್ಮ ಶನಿರಾಜನ ಕಥಾಮೃತವ ಹಾಡುವುದೇ ಪುಣ್ಯ ಸಾಧನ. ಸ್ವಾಮಿ ಸೂರ್ಯಪುತ್ರನ ಛಾಯಾದೇವಿಯ ನಂದನನ. ಸ್ವಾಮಿ ಸೂರ್ಯಪುತ್ರನ ಛಾಯಾದೇವಿಯ ನಂದನನ. ನಂಬಿದವರ ಕಾಯ್ವನು ಶನಿದೇವ, ಭಜಿಸುವವರ ಬಾಳೆಂದು ನಂದನ. ಭಜಿಸುವವರ ಬಾಳೆಂದು ನಂದನ. ಶನಿರಾಜನೆ ಗ್ರಹತೆ ಜಲಿ ಜಯ ಜಯ ನಿನಗೆ, ರವಿಪುತ್ರನೆ ಸರ್ವತ್ರನೆ ಜಯ ಜಯ ನಿನಗೆ, ಪರಿತಾಪವ ಪರಿಹರಿಸಿ ಪರಿಪಾಲಿಸು ಸೌರಿಯೇ. ಶನಿರಾಜನೆ ಗ್ರಹತೆ ಜಲಿ ಜಯ ಜಯ ನಿನಗೆ, ರವಿಪುತ್ರನೆ ಸರ್ವತ್ರನೆ ಜಯ ಜಯ ನಿನಗೆ, ಪರಿತಾಪವ ಪರಿಹರಿಸಿ ಪರಿಪಾಲಿಸು ಸೌರಿಯೇ. ಶನಿರಾಜನೆ ಗ್ರಹತೆ
ಗುಡಿಗೆ ಹೋಗೋಣ, ಶನಿದೇವರ ದರ್ಶನ ಮಾಡೋಣ, ಭಕ್ತಾರೆ ಬನ್ನಿ ಶನಿವಾರದ ಪೂಜೆ ನೀಡೋಣ. ಮಂದಗಮನ ಶನಿದೇವರನು ನೇಮನಿಷ್ಠೆಯಿಂದ ಭಜಿಸಿ, ಮಂದಗಮನ ಶನಿದೇವರನು ನೇಮನಿಷ್ಠೆಯಿಂದ ಭಜಿಸಿ, ನಮ್ಮ ಕಷ್ಟದ ಕೋಟಲೆ ಕಳೆದು ಧನ್ಯತೆ ಹೊಂದೋಣ. ಬನ್ನಿ ಶನಿದೇವರ ಗುಡಿಗೆ ಹೋಗೋಣ, ಶನಿದೇವರ ದರ್ಶನ ಮಾಡೋಣ, ಭಕ್ತಾರೆ ಬನ್ನಿ ಶನಿವಾರದ ಪೂಜೆ ನೀಡೋಣ. ಬಂಗಾರದ ಮನದ ದೊರೆಗೆ ಭಕ್ತಿಯಿಂದ ಸುಮಗಳ ಸಲ್ಲಿಸಿ, ಬಂಗಾರದ ಮನದ ದೊರೆಗೆ ಭಕ್ತಿಯಿಂದ ಸುಮಗಳ ಸಲ್ಲಿಸಿ, ಛಾಯಾತನಯನ ಸ್ತೋತ್ರವ ಹಾಡುತ್ತ ಪಾಪವ ದಹಿಸೋಣ. ಬನ್ನಿ ಶನಿದೇವರ ಗುಡಿಗೆ ಹೋಗೋಣ, ಶನಿದೇವರ ದರ್ಶನ ಮಾಡೋಣ, ಭಕ್ತಾರೆ ಬನ್ನಿ ಶನಿವಾರದ ಪೂಜೆಯ ನೀಡೋಣ. ಶನಿದೇವರ ದರ್ಶನ ಮಾಡೋಣ, ಭಕ್ತಾರೆ ಬನ್ನಿ ಶನಿವಾರದ ಪೂಜೆಯ ನೀಡೋಣ. ಶನಿದೇವರ ಪೂಜಿಸಿದಾಗ ಕಷ್ಟಗಳೆಲ್ಲ ಪರಿಹಾರ, ಗ್ರಹಮಂಡಲ ದೇವನು ಒಲಿಯೇ ನಮ್ಮ ಬದುಕು ಸುಮಹಾರ. ಶನಿದೇವರ ಪೂಜಿಸಿದಾಗ ಕಷ್ಟಗಳೆಲ್ಲ ಪರಿಹಾರ, ಗ್ರಹಮಂಡಲ ದೇವನು ಒಲಿಯೇ ನಮ್ಮ ಬದುಕು ಸುಮಹಾರ. ಭಕ್ತರ ಶೋಕವ ನೀಗಿಸುವ ಶನಿರಾಜ, ಭಕ್ತರ ಶೋಕವ ನೀಗಿಸುವ ಶನಿರಾಜ, ರವಿ ನಂದನನು ಈ ನಮ್ಮ ಭುವಿರಾಜ, ರವಿ ನಂದನನು ಈ ನಮ್ಮ ಭುವಿರಾಜ, ಭಕ್ತರ ಪಾಲಕ ಗ್ರಹ ತೇಜ. ಶನಿದೇವರ ಪೂಜಿಸಿದಾಗ ಕಷ್ಟಗಳೆಲ್ಲ ಪರಿಹಾರ, ಗ್ರಹಮಂಡಲ ದೇವನು ಒಲಿಯೇ ನಮ್ಮ ಬದುಕು ಸುಮಹಾರ. ಎಳ್ಳು ಲೋಹದ ದಾನ ಪ್ರಿಯನೀತ ಶನಿದೇವ, ಎಳ್ಳು ಲೋಹದ ದಾನ ಪ್ರಿಯನೀತ ಶನಿದೇವ, ದಿವ್ಯ ಮಹಿಮೆಗಳ ಮೆರೆದಾತ ಈ ದೇವ, ದಿವ್ಯ ಮಹಿಮೆಗಳ ಮೆರೆದಾತ ಈ ದೇವ, ಶ್ರೀ ಶನಿ ಜಗಪಿತನು. ಶನಿದೇವರ ಪೂಜಿಸಿದಾಗ ಕಷ್ಟಗಳೆಲ್ಲ ಪರಿಹಾರ, ಗ್ರಹಮಂಡಲ ದೇವನು ಒಲಿಯೇ ನಮ್ಮ ಬದುಕು ಸುಮಹಾರ. ಶನಿದೇವರ ಪೂಜಿಸಿದಾಗ ಕಷ್ಟಗಳೆಲ್ಲ ಪರಿಹಾರ, ಗ್ರಹಮಂಡಲ ದೇವನು ಒಲಿಯೇ ನಮ್ಮ ಬದುಕು ಸುಮಹಾರ. ಕಾಕವಾಹನವೇರಿ ಶನಿದೇವ ಬರುತ್ತಾನೆ, ಕಾಕವಾಹನವೇರಿ ಶನಿದೇವ ಬರುತ್ತಾನೆ, ನಮ್ಮ ಬದುಕಿನಲ್ಲಿ ಸಂತಸವ ಕೊಡುತ್ತಾನೆ, ನಮ್ಮ ಬದುಕಿನಲ್ಲಿ ಸಂತಸವ ಕೊಡುತ್ತಾನೆ, ಮಹಿಮಾಮಯನೇ ಶನಿದೇವ. ಶನಿದೇವರ ಪೂಜಿಸಿದಾಗ ಕಷ್ಟಗಳೆಲ್ಲ ಪರಿಹಾರ, ಗ್ರಹಮಂಡಲ ದೇವನು ಒಲಿಯೇ ನಮ್ಮ ಬದುಕು ಸುಮಹಾರ. ಶನಿದೇವರ ಪೂಜಿಸಿದಾಗ ಕಷ್ಟಗಳೆಲ್ಲ ಪರಿಹಾರ, ಗ್ರಹಮಂಡಲ ದೇವನು ಒಲಿಯೇ ನಮ್ಮ ಬದುಕು ಸುಮಹಾರ. ಶನಿದೇವರ ಪೂಜಿಸಿದಾಗ
ಕಷ್ಟಗಳೆಲ್ಲ ಪರಿಹಾರ. ಗ್ರಹಮಂಡಲ ದೇವನು ಒಲಿಯೇ ನಮ್ಮ ಬದುಕು ಸುಮಹಾರ. ಶನಿವಾರ ಬಂತು ಶನಿವಾರ, ನಮ್ಮ ಶನಿ ದೇವ್ರ ಪೂಜಿಸೋ ಶನಿವಾರ. ಶನಿವಾರ ಬಂತು ಶನಿವಾರ, ನಮ್ಮ ಶನಿ ದೇವ್ರ ಪೂಜಿಸೋ ಶನಿವಾರ. ನಮ್ಮ ಶನಿ ದೇವ್ರ ಪೂಜಿಸೋ ಶನಿವಾರ. ಮುಂಜಾನೆದ್ದು ಜಳಕ ಮಾಡಿ ಎಲ್ಲ ಚಿಂತೆ ದೂರ ಮಾಡಿ ದೇವನ ಸ್ಮರಣೆ ಮಾಡಿ. ಮುಂಜಾನೆದ್ದು ಜಳಕ ಮಾಡಿ ಎಲ್ಲ ಚಿಂತೆ ದೂರ ಮಾಡಿ ದೇವನ ಸ್ಮರಣೆ ಮಾಡಿ. ಶನಿವಾರ ಬಂತು ಶನಿವಾರ, ನಮ್ಮ ಶನಿ ದೇವ್ರ ಪೂಜಿಸೋ ಶನಿವಾರ. ಶನಿವಾರ ಬಂತು ಶನಿವಾರ, ನಮ್ಮ ಶನಿ ದೇವ್ರ ಪೂಜಿಸೋ ಶನಿವಾರ. ನಮ್ಮ ಶನಿ ದೇವ್ರ ಪೂಜಿಸೋ ಶನಿವಾರ. ಎಳ್ಳು ಬತ್ತಿ ಸಿದ್ಧ ಮಾಡಿ ಬೇಗನೆ ಸೇರಿ ದೇವನ ಗುಡಿ ದೇವಗೆ ದೀಪದ ಆರತಿಯ ಮಾಡಿ. ಎಳ್ಳು ಬತ್ತಿ ಸಿದ್ಧ ಮಾಡಿ ಬೇಗನೆ ಸೇರಿ ದೇವನ ಗುಡಿ ದೇವಗೆ ದೀಪದ ಆರತಿಯ ಮಾಡಿ. ಶನಿವಾರ ಬಂತು ಶನಿವಾರ, ನಮ್ಮ ಶನಿ ದೇವ್ರ ಪೂಜಿಸೋ ಶನಿವಾರ. ಶನಿವಾರ ಬಂತು ಶನಿವಾರ, ನಮ್ಮ ಶನಿ ದೇವ್ರ ಪೂಜಿಸೋ ಶನಿವಾರ. ನಮ್ಮ ಶನಿ ದೇವ್ರ ಪೂಜಿಸೋ ಶನಿವಾರ. ಮಂದಗತಿಯ ಸ್ವಾಮಿ ಈತ, ತೈಲ ಮಜ್ಜನ ಪ್ರೀತ ನೀತ, ಕಷ್ಟವ ಕಳೆವ ವರದ ಹಸ್ತ ಗ್ರಹದ ನಾಥ ಶನಿದೇವ. ಮಂದಗತಿಯ ಸ್ವಾಮಿ ಈತ, ತೈಲ ಮಜ್ಜನ ಪ್ರೀತ ನೀತ, ಕಷ್ಟವ ಕಳೆವ ವರದ ಹಸ್ತ ಗ್ರಹದ ನಾಥ ಶನಿದೇವ. ಗ್ರಹದ ನಾಥ ಶನಿದೇವ. ನೀಲಾಛತ್ರಧಾರಿ ಈತ, ನೀಲನಾಥ ಜ್ಞಾನದಾತ. ನೀಲಾಛತ್ರಧಾರಿ ಈತ, ನೀಲನಾಥ ಜ್ಞಾನದಾತ, ಭಕ್ತಿ ತೋರೆ ಒಡನೆ ಬಂದು ಕಾಯುವಾತ ಶನಿದೇವ. ಭಕ್ತಿ ತೋರೆ ಒಡನೆ ಬಂದು ಕಾಯುವಾತ ಶನಿದೇವ. ಕಷ್ಟದಲ್ಲಿ ಬಳಲಿ ಬೆಂದು ನೀನೇ ಸ್ವಾಮಿ ರಕ್ಷೆ ಎನ್ನಲು ಬೇಡಿದ ವರವ ನೀಡುವ ನೀತ ಭಕ್ತ ಪ್ರೀತ ವರದಾತ. ಕಷ್ಟದಲ್ಲಿ ಬಳಲಿ ಬೆಂದು ನೀನೇ ಸ್ವಾಮಿ ರಕ್ಷೆ ಎನ್ನಲು ಬೇಡಿದ ವರವ ನೀಡುವ ನೀತ ಭಕ್ತ ಪ್ರೀತ ವರದಾತ. ಭಕ್ತ ಪ್ರೀತ ವರದಾತ. ಮಂದಗತಿಯ ಸ್ವಾಮಿ ಈತ, ತೈಲ ಮಜ್ಜನ ಪ್ರೀತ ನೀತ, ಕಷ್ಟವ ಕಳೆವ ವರದ ಹಸ್ತ ಗ್ರಹದ ನಾಥ ಶನಿದೇವ. ಮಂದಗತಿಯ ಸ್ವಾಮಿ ಈತ, ತೈಲ ಮಜ್ಜನ ಪ್ರೀತ ನೀತ, ಕಷ್ಟವ ಕಳೆವ ವರದ ಹಸ್ತ ಗ್ರಹದ ನಾಥ ಶನಿದೇವ. ಗ್ರಹದ ನಾಥ ಶನಿದೇವ.
ತುಂಬ ಶನಿದೇವನ ರೂಪವ, ನೋಡಿರಿ ನೋಡಿರಿ ಕಣ್ಣ ತುಂಬ ಶನಿದೇವನ ರೂಪವ. ವಜ್ರಕಾಯನಿ ಪಿಂಗಳ ದೇವ, ದಿವ್ಯ ರೂಪನಿ ಸೌರಿ ದೇವ, ನೀಲಕಾಯನೀತನು ನೀಲಕಾಯನೀತನು. ನೋಡಿರಿ ಶಿರಬಾಗಿರಿ, ಬೇಡಿರಿ ಕೊಂಡಾಡಿರಿ. ನೋಡಿರಿ ನೋಡಿರಿ ಕಣ್ಣ ತುಂಬ ಶನಿದೇವನ ರೂಪವ, ನೋಡಿರಿ ನೋಡಿರಿ ಕಣ್ಣ ತುಂಬ ಶನಿದೇವನ ರೂಪವ. ವಜ್ರಕಾಯನಿ ಪಿಂಗಳ ದೇವ, ದಿವ್ಯ ರೂಪನಿ ಸೌರಿ ದೇವ, ನೀಲಕಾಯನೀತನು ನೀಲಕಾಯನೀತನು. ನೋಡಿರಿ ಶಿರಬಾಗಿರಿ, ಬೇಡಿರಿ ಕೊಂಡಾಡಿರಿ. ದೇವರ ಮುದ್ದಿನ ಕಂದ, ಓಹೋ ಹೋ. ಸೂರ್ಯ ದೇವರ ಮುದ್ದಿನ ಸುಮಹೃದಯಿ ಶನಿದೇವ, ಸೂರ್ಯ ದೇವರ ಮುದ್ದಿನ ಕಂದ ಸುಮಹೃದಯಿ ಶನಿದೇವ. ಪಟ್ಟೆ ಪೀತಾಂಬರ ಧರಿಸಿರುವ, ಬಿಲ್ಲು ಬಾಣವ ಪಿಡಿದಿರುವ, ಮುಕುಟ ಧರಿಸಿ ಬಂದಿರುವ, ಮುಕುಟ ಧರಿಸಿ ಬಂದಿರುವ. ನೋಡಿರಿ ಶಿರಬಾಗಿರಿ, ಬೇಡಿರಿ ಕೊಂಡಾಡಿರಿ. ನೋಡಿರಿ ನೋಡಿರಿ ಕಣ್ಣ ತುಂಬ ಶನಿದೇವನ ರೂಪವ, ನೋಡಿರಿ ನೋಡಿರಿ ಕಣ್ಣ ತುಂಬ ಶನಿದೇವನ ರೂಪವ. ವಜ್ರಕಾಯನಿ ಪಿಂಗಳ ದೇವ, ದಿವ್ಯ ರೂಪನಿ ಸೌರಿ ದೇವ, ನೀಲಕಾಯನೀತನು ನೀಲಕಾಯನೀತನು. ನೋಡಿರಿ ಶಿರಬಾಗಿರಿ, ಬೇಡಿರಿ ಕೊಂಡಾಡಿರಿ. ನೋಡಿರಿ ನೋಡಿರಿ ಕಣ್ಣ ತುಂಬ ಶನಿದೇವನ ರೂಪವ, ನೋಡಿರಿ ನೋಡಿರಿ ಕಣ್ಣ ತುಂಬ ಶನಿದೇವನ ರೂಪವ. ಶನಿದೇವರ ಗುಡಿಗೆ ಬನ್ನಿರಿ, ಅರಳು ಮಲ್ಲೆ ಸುಮವ ತನ್ನಿರಿ. ಶನಿದೇವರ ಗುಡಿಗೆ ಬನ್ನಿರಿ, ಅರಳು ಮಲ್ಲೆ ಸುಮವ ತನ್ನಿರಿ. ಶನಿವಾರದ ಶುಭ ದಿನದಿ ತೈಲ ಮಜ್ಜನವ ಮಾಡಿ ಮಲ್ಲೆ ಸುಮವ ಸ್ವಾಮಿಗಿರಿಸಿರಿ. ಶನಿವಾರದ ಶುಭ ದಿನದಿ ತೈಲ ಮಜ್ಜನವ ಮಾಡಿ ಮಲ್ಲೆ ಸುಮವ ಸ್ವಾಮಿಗಿರಿಸಿರಿ. ಶನಿದೇವರ ಗುಡಿಗೆ ಬನ್ನಿರಿ, ಅರಳು ಮಲ್ಲೆ ಸುಮವ ತನ್ನಿರಿ. ಶನಿದೇವರ ಗುಡಿಗೆ ಬನ್ನಿರಿ, ಅರಳು ಮಲ್ಲೆ ಸುಮವ ತನ್ನಿರಿ. ಶನಿವಾರದ ಶುಭ ದಿನದಿ ತೈಲ ಮಜ್ಜನವ ಮಾಡಿ ಮಲ್ಲೆ ಸುಮವ ಸ್ವಾಮಿಗಿರಿಸಿರಿ. ಶನಿವಾರದ ಶುಭ ದಿನದಿ ತೈಲ ಮಜ್ಜನವ ಮಾಡಿ ಮಲ್ಲೆ ಸುಮವ ಸ್ವಾಮಿಗಿರಿಸಿರಿ. ನೀಲಾಂಬರಿ ಕುಸುಮ ತಂದು ಭಕ್ತಿಯಿಂದ ಪಾದಗಿರಿಸಿರಿ. ನೀಲಾಂಬರಿ ಕುಸುಮ ತಂದು ಭಕ್ತಿಯಿಂದ ಪಾದಕಿರಿಸಿರಿ. ಭಕ್ತಿಯಿಂದ ಶ್ರದ್ಧೆಯಿಂದ ಮಡಿಯಿಂದ ದೇವನಿಗೆ ಎಳ್ಳು ಬತ್ತಿ ಜ್ಯೋತಿ ಬೆಳಗಿರಿ. ಭಕ್ತಿಯಿಂದ ಶ್ರದ್ಧೆಯಿಂದ ಮಡಿಯಿಂದ ದೇವನಿಗೆ ಎಳ್ಳು ಭಕ್ತಿ ಜ್ಯೋತಿ ಬೆಳಗಿರಿ.